ಲೇ ಪಾಪ ಗಜೇಂದ್ರ, ಲೇ ನಿಮ್ ಚಿಕ್ಕಮ್ಮಂಗ್ ಹೋಗ್ಬಿಟ್ಟು ಮಂತವಿಂದ ಕರ್ಕೊಂಬ ಹೊಡೋಗಲ್ಲ. ಆ ಪೂಜೆ ಸಾಮಾನೆಲ್ಲ ತಕ್ಕೊಂಡು ಇಲ್ಲಿ ಪೂಜೆ ಮಾಡ್ಲಿ ಪಾಯಿಂಟ್ ತವ. ಬೇಗ ಪೂಜೆ ಎಲ್ಲ ಮಾಡ್ಕೊಂಡು ಅತ್ಲಾಗಿ ನಿಲ್ಸ್ಕೊಂಡು ಅತ್ಲಾಗಿ ಶುರು ಮಾಡ್ಕೊಳ್ಳಿ ಅತ್ಲಾಗಿ. ಹೊತ್ತು ಬೇರೆ ಆಗೋಯ್ತು. ಅವ್ರು ಲಾರಿಯವರು ಅರ್ಜೆಂಟ್ ಮಾಡ್ತಿದಾರೆ. ಬಂದಲೆ ಅರ್ಧ ಮುಕ್ಕಾಲು ಗಂಟೆ ಆಯ್ತು. ನಾವು ಕೆಲಸ ಶುರು ಮಾಡ್ಬೇಕು. ಬಂದ್ ಸುಮ್ನೆ ಗಾಡಿ ನಿಲ್ಸ್ಕೊಂಡಿದೀವಿ ಅಂತ ಅವರು ಅರ್ಜೆಂಟ್ ಮಾಡ್ತಿದಾರೆ. ಬೇಗ ಹೊಡೋಗಲ್ಲ ಪಾಪ. ಬೈಕ್ ತಗೊಂಡು ಹೋಗ್ಬಿಟ್ಟು ಬೇಗ ಕರ್ಕೊಂಬ ಹೊಡೋಗಿಲಿ. ಚಿಕ್ಕಪ್ಪ, ಅದೇ ಅಣ್ಣ ಹಿಂಗ್ ಫೋನ್ ಮಾಡಿದ್ದೆ ಕುಮಾರಣ್ಣಂಗೆ. ಅವನು ಅಮ್ಮನ್ ಕರ್ಕೊಂಡು ನಾನು ಬರ್ತೀನಿ ಕಳ್ಳ ಪಾಪ, ನೀನೇನ್ ಬರೋದಕ್ಕೆ ಹೋಗ್ಬೇಡ, ಅಲ್ಲೇ ಇರು, ಅಲ್ಲೇ ಅಪ್ಪ ನೀವೆಲ್ಲಾರು ಅಲ್ಲೇ ಇರ್ರಿ ಅಂತ ಹೇಳಿರು. ಕುಮಾರಣ್ಣನು ಚಿಕ್ಕಮ್ಮ ಎಲ್ಲಾರು ಬರ್ತಿದಾರಂತೆ. ಇನ್ನು ಎಷ್ಟೊತ್ಲ ಅವರು ಏನಪ್ಪ ಅತ್ಲಾಗಿ ಅವ್ರಿಗೆ ಜವಾಬ್ದಾರಿನೇ ಇಲ್ಲ ಕಳ್ಳ ಅವ್ರಿಗೆ. ನನಗೂ ಹೇಳಿ ಹೇಳಿ ಸಾಕಾಗೋಯ್ತು ಅತ್ಲಾಗಿ. ಬೇಗ ಬರ್ಬೇಕು, ಬೇಗ ಅದೇನ್ ಮಾಡೋಣ ಅನ್ನಂಗಿಲ್ಲ ಅತ್ಲಾಗಿ. ಹೋಗತ್ಲಾಗಿ ಫೋನ್ ಮಾಡಿ ಇನ್ನೊಂದ್ಸಲಿ ಬೇಗ ಬರೋದು ಕೇಳು. ಲೇ ಪರಮೇಶಿ, ಇದೇ ಹಾಕಲ್ಲ ಮಕ ಒಂಥರ ಮಾಡ್ಕೊಂಡ್ಬಿಟ್ಟೆ. ಏನಾದ್ರೂ ಒಂದ್ ಮಾಡ್ಲಾ ಅಳರಂಗ್ ಮಕ ಮಾಡ್ಕೊಂಡು ನಿನ್ಕೊಂಡ್ಬಿಟ್ರೆ ಏನು ಪ್ರಯೋಜನ ಇಲ್ಲ ಕಣವು. ಪರಮೇಶಿ ಹೇಳ, ನೀನೇ ಒಂದ್ರಿಟ್ಟು ರಂಗಜ್ಜಂಗೆ ಏನಾರ ಮಾಡ್ಬಿಟ್ಟು ವಾಪಸ್ಲ ಒಂದ್ರಿಟ್ಟು. ಅಜೋ ರಂಗಜ್ಜ, ಬಾಯಲ್ಲಿ ಒಂದ್ರಿಟ್ಟು ಮಾತಾಡ್ಬೇಕು ನಿಂತವ. ಏನ್ ಮಾತಾಡ್ಬೇಕಲ್ಲ ಪರಮೇಶಿ? ಈ ಪರಮೇಶಿ ಇದ್ಯಾಕಲ್ಲ ಮಕ ಒಂಥರ ಅಳರಂಗ್ ಮಾಡ್ಕೊಂಡ್ಬಿಟ್ಟಿದ್ಯಾ? ಯಾಕಲ್ಲ ಮಕ ಒಂಥರ ಪೂರ ಬಾಡೋಗ್ಬಿಟ್ಟೈತಲ್ಲೋ. ಏನಾಯ್ತಲ್ಲ ಪರಮೇಶಿ? ಯಾಕೆ ಹುಷಾರಿಲ್ವಾ? ಜ್ವರ ಬಂದೈತಲ್ಲ ಶಂಕರಾಜ? ಏನಾಯ್ತಲ್ಲ ಹುಡುಗಂಗೆ ಹಿಂಗ ಇದ್ದಾನೆ ಅವನು? ಪರಮೇಶಿ ಏನಾಯ್ತಪ್ಪ? ಯಾತು ಇಲ್ಲ, ಏನಿಲ್ಲ, ನಿಂತವೇನ ಮಾತಾಡ್ಬೇಕಂತೆ ಅವನು. ನೀನ್ ಅವಾಗ್ಲಿಂದ ನಾನು ತಡಿಲಾ ಪಾಪ ಬಂದೆ ಅಂತಾನೆ ಹೇಳ್ತಿದ್ಯಪ್ಪ. ಒಂದ್ರಿಟ್ಟು ಯಾಕ ಅವನು ಮನ್ಸೆ ಒಪ್ತಿಲ್ವಂತೆ. ಒಂದ್ರಿಟ್ಟು ಇನ್ನೊಂದ್ಸಲಿ ಪಾಯಿಂಟ್ ಏನಾರು ಮಾಡಿಬಿಡ ನಿನ್ ಶಂಕರಾಜ ಅಂತ ನನಗೆ ಹೇಳ್ತಿದ್ದ. ಅದಕ್ಕೆ ನೋಡಪ್ಪ ರಂಗಜ್ಜಂಗು ಒಂದು ಮಾತು ಕೇಳು, ಯಾವ್ದು ಕಾರ ಇರ್ಲಿ ಅಂತ ಹೇಳ್ತಿದೀನಿ. ಅದೇನ್ ಮಾತಾಡ್ಕೊಳಪ್ಪ ನೀನೆ. ಇದ್ಯಾಕಲ್ಲ ಪರಮೇಶಿ? ಅಲ್ಲ ಕಳ್ಳ, ನೀನೇ ಅಲ್ವಲ್ಲ ಪಾಯಿಂಟ್ ಮಾಡಿದ್ದು? ನೀನೇ ಪಾಯಿಂಟ್ ಮಾಡ್ಬಿಟ್ಟು ತಿರ್ಗಾ ಹಿಂಗೆ ಹೇಳ್ತಿದ್ದೀರಲ್ಲ, ಯಾಕಲ್ಲ? ಯಾಕೆ ಏನಾಯ್ತಲ್ಲ? ಸುಮ್ಕಿರು, ಪಾಯಿಂಟ್ ಎಲ್ಲ ಕರೆಕ್ಟ್ ಆಗಿ ಮಾಡಿದ್ಯಾ? ಯಾಕ ನಿನ್ಗೆ ಅದೇ ಒಂದ್ ಸ್ವಲ್ಪ ಮನ್ಸಿಗೆ ಹಂಗೆ ಒಂಥರ ಅನಿಸ್ತಿರುತ್ತೆ. ಹಂಗಾಗೈತ್ಕೊಂಡ್ ಬಿಡು. ನಾನೇ ಮುಂದೆ ನಿನ್ಕೊಂಡ್ಬಿಟ್ಟು ಪಾಯಿಂಟ್ ಮಾಡಿಸಿದೀನಿ, ಕರೆಕ್ಟ್ ಆಗಿ ಮಾಡಿಸಿದ್ಯಾ. ನೀನ್ ಗ್ಯಾರಂಟಿ ನೀರ್ ಸಿಕ್ಕೇ ಸಿಗುತ್ಕೊಂಡ್ ರಂಗಜ್ಜ ಅಂತ ಹೇಳಿದ್ಯಾ. ಈಗ ನೋಡಿರಿ ಹಿಂಗ್ ಮಾತಾಡ್ತಿದ್ದೀರಲ್ಲ ಪರಮೇಶಿ. ನೀನೇ ನಮಗ್ ಧೈರ್ಯ ಕೊಡ್ಬೇಕು. ನೋಡಿರಿ ನೀನೇ ಹಿಂಗ್ ಹೇಳ್ತಿದ್ರೆ ನಾವ್ ಏನಂತ ಅರ್ಥ ಮಾಡ್ಕೊಳಲ್ಲ. ಹೋಗಪ್ಪ ಅತ್ಲಾಗಿ. ಈಗಳಜ್ಜ ಒಂದ್ ಮಾತು ಹೇಳೋಣ ಶಂಕರಜ್ಜ. ಈ ವಜ್ಜ ಮಾತಾಡಿದ್ರೆ ಕೇಳಲ್ಲ. ಸತ್ಯ ಏನಾಯ್ತು ಅದನ್ನೇ ಹೇಳ್ಬಿಟ್ಟು ನಿಲ್ಲಿಸ್ಬಿಡೋಣ. ಇಲ್ಲ ಅಂದ್ರೆ ಮತ್ತೆ ಸುಮ್ಕೆ ಇಲ್ದವೆಲ್ಲ ಪಾರ್ಟಿಗೆಲ್ಲ ಕೊರದ್ಬಿಟ್ಟು ಮತ್ತೆ ನೀರ್ ಸಿಗ್ದಲೆ ಪಾಪ ಅವನಿಗೆ ಅನ್ಯಾಯ ಆಗದ್ ಬೇಡ. ಅವ್ನ್ ಗಜೇದ್ರಂಗೆ ತಡಿ ಅತ್ಲಾಗಿ ಹೇಳ್ಬಿಡ್ತೀನಿ ನಾನೇ ಅತ್ಲಾಗಿ. ಪಾಪ ನೀನೇ ಹೇಳ, ನನ್ ಕೈಲಂತೂ ಆಗಲ್ ಕಣಪ್ಪ. ಇವನು ಇರತಕ ಇರ್ತಾನ ಕಳೋ ಸುಮ್ಕೆ. ಮತ್ತೆ ಕೋಪ ಬಂದ್ಬಿಟ್ರೆ ಮನುಷ್ಯರೇ ಅಲ್ಲ ಕಳ್ಳ, ಒಳ್ಳೆ ಇದಾಡಂಗ್ ಆಡ್ತಿರ್ತಾನೆ. ನೀನೇ ಹೇಳ ಪರಮೇಶಿ ಒಂದ್ರಿಟ್ಟು. ಹೇಳದ್ ಹೇಳ್ಬಿಡ್ತೀಯ, ಸಮಾಧಾನ ಹೆಂಗ್ಲಾ ಮಾಡೋದು ಇವನಿಗೆ? ನನ್ಗಂತೂ ಅದೇ ಯೋಚನೆ ಆಗ್ತೈತೆ. ಏನೋ ಆಗ್ಬಿಟ್ಟೈತಲ್ಲ ಇವ್ರಿಬ್ರಿಗೂನು. ಏನೋ ಗುಸು ಪಿಸು ಅಂತ ಮಾತಾಡ್ತಾರೆ. ನನಗ್ ಬೇರೆ ಪಾಯಿಂಟ್ ಮಾಡ್ಬೇಕು ಇನ್ನೊಂದ್ಸಲಿ ಅಂತ ಹೇಳ್ತಾರೆ. ಏನ್ ಸಮಸ್ಯೆ ಆಗಿರ್ಬೇಕು ನನಗೆ ಅರ್ಥನೇ ಆಗ್ತಿಲ್ವಲ್ಲ. ಇವನ್ ಪರಮೇಶಿ ಹತ್ರ ಇಷ್ಟೊಂದೆಲ್ಲ ಪಾಯಿಂಟ್ ಮಾಡಿಸಿದ್ವಿ, ಬೋರ್ ಕೊರ್ಸಿದ್ವಿ. ಯಾವತ್ತು ಹಿಂಗಾಡಿರಲ್ಲ, ಇವತ್ತು ಇದು ಯಾಕೆ ಹಿಂಗಾಡ್ತಿದಾನ ಅಂತ ಗೊತ್ತಾಗ್ತಿಲ್ವಲ್ಲ. ಪರಮೇಶಿ ಬಾರ್ಲಾ ಇಲ್ಲಿ. ಏನ್ಲ ನಿನ್ ಸಮಸ್ಯೆ? ಹೋಗದ ಸುಮ್ಕೆ. ನಾನು ಹೇಳಿದ್ ಮಾತು ಕೇಳೋದ ಏನಿಲ್ಲ. ಏನ್ಲ ಸಮಸ್ಯೆ ಅಂತ ಬೇರೆ ಕೇಳ್ತೀಯ? ಹೋಗ್ ಸುಮ್ಕೆ. ಅಗಳ ಲೇ ಪಾಪ, ಲೇ ಗಜೇಂದ್ರ, ಇದ್ಯಾಕಲ್ಲ ಆ ಸಾಕಜ್ಜಿನೂ ನಿಮ್ ಚಿಕ್ಕಮ್ಮ ಹಿಂಗ್ ಓಡ್ ಬರ್ತಿದ್ದಾರೆ? ಏನಾಯ್ತಲ್ಲ? ಯಾಕ ಬಿರ್ಬಿರ್ನೆ ಹಿಂಗ್ ಬರ್ತಿದ್ದಾರೆ? ಏನಾಯ್ತಂತ ಕೇಳ್ಬಿಡೋಗಲ್ಲ ಬೇಗ. ಅದ್ ಯಾರಿಗೆ ಏನಾಯ್ತಂತ ಹಿಂಗ್ ಬರ್ತೈತ್ ನಮ್ಮ ಅಜ್ಜಿ? ಮೊದ್ಲೇ ಹುಷಾರಿರಲ್ಲ, ಏನಿಲ್ಲ, ಕಾಲ್ ನೋವು ಅಂತ ಹೇಳ್ತಿರ್ತಾಳೆ. ನೋಡಿದ್ರೆ ಹಿಂಗೆ ಜೋರಾಗಿ ಬರ್ತಿದ್ದಾಳೆ. ನಿಧಾನಕ್ ಬಾರೆ. ಇವಳೆ ಇದ್ಯಾಕೆ? ಪೂಜೆ ಸಾಮಾನೆಲ್ಲ ತಗೊಂಡು ಬೇಗ ಬಾರೆ, ಆ ಹುಡ್ಗನ್ ಕರ್ಕೊಂಡ್ ಕುಮಾರಣ್ಣನ್ ಕರ್ಕೊಂಡ್ ಅಂತ ನಾವ್ ಹೇಳ್ತಿದೀವಿ. ನೀನ್ ನೋಡಿದ್ರೆ ಪೂಜೆ ಸಾಮಾನ್ ತಗೊಂಡ್ಬರ್ದಲ್ಲ ನೀನು. ಇದ್ಯಾಕೆ ಹಿಂಗೋಡ್ ಬರ್ತಿದ್ಯಾ? ಏನಾಯ್ತೆ? ಏನಾಯ್ತಂತ ಕೇಳ್ತಿದ್ಯಲ್ಲ ಶಂಕರಾಜ? ಗೊತ್ತಿಲ್ಲ ನೀವು ವಿಷಯ ಇನ್ನು ಹೇಳಿಲ್ವಾ ನಮ್ಮ ಅಜ್ಜಂಗೆ? ಹೆಂಗೆಲ್ಲವಂತ ಯೋಚನೆ ಮಾಡ್ಕೊಂಡು ನಿಂತಿದ್ಯೇನು? ನೀನು ದೊಡ್ಡ ಮನುಷ್ಯ ಕಂಡ್ ಬಿಡಪ್ಪ. ಅಣ್ಣ ತಮ್ಮ ಇಬ್ರಾಳು ಎಲ್ಲಿ ಜಗಳ ಮಾಡ್ಕೊಂತಾರಂತ ದೊಡ್ಡ ಮನ್ಸು ಮಾಡ್ಕೊಂಡ್ಬಿಟ್ಟು ಬಹಳ ತಾಳ್ಮೆಯಿಂದ ಇದೆಯಾ. ಅದೇ ಅವ್ರಿಗಿಲ್ವಲ್ಲ ಅಂತ ಮನ್ಸು, ಒಳ್ಳೆ ಬುದ್ಧಿ ಇಲ್ವಲ್ಲ, ಏನ್ ಮಾಡ್ತೀಯ? ಇಲ್ಲಿ ಈಗಳಜ್ಜ ಪರಮೇಶಿಗೆ ಹೇಳ್ಬಿಟ್ಟು ಇನ್ನೊಂದ್ಸಲಿ ಕರೆಕ್ಟ್ ಆಗಿ ದೇವ್ರ ಹೆಸರು ಹೇಳ್ಕೊಂಡು ಅಮ್ಮನ ಹೆಸರು ಹೇಳ್ಕೊಂಡು ಪಾಯಿಂಟ್ ಮಾಡೋದು ಕೇಳು.
ಮಾಡಿಸು, ಬೇರೆ ಪಾಯಿಂಟ್ ಮಾಡಿಸು, ಈ ಪಾಯಿಂಟ್ ಬೇಡ. ಏಯ್, ಏನಂತ ಮಾತಾಡ್ತಿದೀಯ? ಪಾಪ ನಮ್ ಪರಮೇಶಿ ಅಷ್ಟೊಂದ್ ಚೆನ್ನಾಗಿ ಪಾಯಿಂಟ್ ಎಲ್ಲ ಮಾಡ್ತಾನೆ, ತಿರ್ಗಾ ಇನ್ನೊಂದ್ಸಲಿ ಪಾಯಿಂಟ್ ಮಾಡ್ಸಿರೆ? ಆ ಹುಡುಗನು ನೋಡಿದ್ರೆ ಅವನು ತಿರ್ಗಾ ಇನ್ನೊಂದ್ಸಲಿ ಪಾಯಿಂಟ್ ಮಾಡ್ತೀನಿ ಅಂತ ಹೇಳ್ತಿದ್ದಾನೆ. ನೀನ್ ನೋಡಿದ್ರೆ ನೀನು ಬಂದ್ಬಿಟ್ಟು ಓಡ್ ಬಂದ್ಬಿಟ್ಟು ಆತ್ರದಿಂದ ನೀನು ಹೇಳ್ತಿದ್ಯಾ. ಯಾಕೆ ಇವಳೆ? ಯಾಕೆ ಏನಾಯ್ತೆ? ಏನ್ ಸಮಸ್ಯೆ? ಸಮಸ್ಯೆ ಇರ್ಲಿ, ಅದ್ರ ಬಗ್ಗೆ ಎಲ್ಲ ಮಾತಾಡಬೇಡ. ಇವಾಗ ಏನಾದ್ರೂ ಸಮಸ್ಯೆ ಆಗ್ಲಿ, ನೀನು ಮೊದ್ಲು ಈಗ ನೀನು ನಾನು ಹೇಳ್ದಂಗ್ ಮಾತು ಕೇಳು. ಸುಮ್ಕೆ ಪಾಯಿಂಟ್ ಮಾಡಿಸು, ಆ ಹುಡುಗನ್ ಕರ್ಕೊಂಡ್ಬಂದು. ಪಾಪ ಪರಮೇಶಿ ಬಾ ಪಾಪ, ಆ ಲಾರಿನ ಆ ಕಡೆ ನಿಲ್ಸಕ್ಕೆ ಹೇಳ್ತೀನಿ. ಆ ಕಡೆ ನಿಲ್ಸ್ಬಿಟ್ಟು ಇಲ್ಲಿ ಪಾಯಿಂಟ್ ಮಾಡ್ರಿ ನೋಡಿ. ಅಲ್ಲ ಕಣ್ ಚಿಕ್ಕಮ್ಮ, ಏನಾಯ್ತು ಚಿಕ್ಕಮ್ಮ? ಅವ್ರು ನೋಡಿದ್ರೆ ಅರ್ಜೆಂಟ್ ಮಾಡ್ತಿದ್ದಾರೆ ಅವ್ರು ಲಾರಿನವರು, ನೀವು ನೋಡಿದ್ರೆ ಹಿಂಗ್ ಹೇಳ್ತಿದ್ದೀರಾ? ಏನಾಯ್ತು ಚಿಕ್ಕಮ್ಮ? ಬಾಯ್ ಬಿಟ್ಟು ಹೇಳಿರ ತಾನೆ? ಈಗಲ್ಲ ಪಾಪ, ನಾನು ಹೇಳ್ತಿದ್ದೀನಿ ತಾನೆ. ಇವಾಗ ನನ್ನ ಮಾತಲ್ಲಿ ನಂಬಿಕೆ ಐತೆ ತಾನೆ ನಿಮ್ಗೆ? ನಾನು ಹೇಳೋದು ಮಾತು ಕೇಳಬೇಕು. ನನಗೆ ತಿರ್ಗಾ ಮಾತಾಡಿದ್ರೆ ನನಗೆ ಬರು ಬೇಜಾರಾಗಿ ಹೋಗ್ಬಿಡುತ್ತೆ. ಸುಮ್ಮನೆ ನಿಂತ್ಕೊಳ್ರಿ ಎಲ್ಲಾರು. ಈಗಳಜ್ಜ ಹೋಗಜ್ಜ, ಸುಮ್ಕೆ ಆ ಲಾರಿ ಅವ್ರಿಗೆ ಹೇಳ್ಬಿಟ್ಟು, ಪರಮೇಶಿ ಬಾರಲ್ಲ ನೀನು. ಈಗಲೇ ನಾನ್ ನೋಡು, ಸುಮ್ಕೆ ನನಗೆ ಕೋಪ ಬರ್ಸ್ಬೇಡ್ರಿ ನೀವು. ಎಲ್ಲಾರು ಸೇರ್ಕೊಂಡ್ಬಿಟ್ಟು ಏನ್ ಆಟ ಆಡ್ತಿದ್ದೀರಾ ನೀವೆಲ್ಲಾರು? ಅವ್ನು ನೋಡಿದ್ರೆ ಅತ್ಲಾಗಿಂದ ಬರ್ತಾನ ಶಂಕರಜ್ಜ ಏನೋ ಹೇಳ್ತಾನೆ, ನೀವು ಪರಮೇಶಿ ನೋಡಿದ್ರೆ ಪರಮೇಶಿನೂ ಹಿಂಗ್ ಹೇಳ್ತಾನೆ, ನೀನ್ ನೋಡಿದ್ರೆ ನೀನ್ ಹಿಂಗ್ ಹೇಳ್ತಿದ್ಯಾ. ಏನ್ ನಡೀತೈತೆ? ಏನೋ ಸಮಸ್ಯೆ ಆಗೈತೆ, ನನಗ್ ಬಾಯ್ ಬಿಟ್ಟು ಕರೆಕ್ಟಾಗಿ ಹೇಳ್ತಿಲ್ಲ. ಏನಂತ ಹೇಳಿದ್ರೆ ಸರಿ ಐತೆ, ಇಲ್ಲ ಅಂದ್ರೆ ನೋಡ್ರಿ ಮತ್ತೆ ನನಗೆ ರೇಗಿಸ್ಬಿಟ್ರೆ ಮತ್ತೆ ನನ್ ಕೋಪ ನೋಡಿದಿರಲ್ಲ. ಮತ್ತೆ ಏನಾಯ್ತ ಇವಳೆ? ಬಾಯ್ ಬಿಟ್ಟು ಹೇಳೆ. ಪಾಪ ಗಜೇಂದ್ರ, ಏನಾಯ್ತಲ್ಲ? ನೀನಾದ್ರೂ ಬಾಯ್ ಬಿಟ್ಟು ಹೇಳಲ್ಲ ನೀನು? ಇಲ್ಲ ಕಣ್ ಚಿಕ್ಕಪ್ಪ, ನನಗೆ ಏನು ಗೊತ್ತಿಲ್ಲ. ಏನಾರು ವಿಷಯ ಗೊತ್ತಿದ್ರೆ ತಾನೇ ನಾನು ನಿನಗೆ ಹೇಳೋದಕ್ಕೆ. ನನ್ಗಂತೂ ಏನು ಗೊತ್ತಿಲ್ಲ ಕಣ್ ಚಿಕ್ಕಪ್ಪ, ಸುಳ್ಳು ಯಾಕೆ ಹೇಳಕ್ ಹೋಗೋಣ ನಿನ್ಗೆ? ಹೇಳೆ ಇವಳೆ, ನೀನಾದ್ರೂ ಹೇಳೆ, ಬಾಯ್ ಬಿಟ್ಟು ಹೇಳೆ. ಒತ್ತು ಮಾಡ್ಕೊಂಡು ಮಾಡೋದ್ ಬೇಡ. ಪಾಪ ಲಾರಿ ಬಂದು ಅಲ್ಲೇ 1 ಗಂಟೆ ಹತ್ರ ಆಯ್ತು. ಅವಾಗ್ಲಿ ನಾನು ಪಾಪ ಸುಮ್ಮಕ್ಕೆ ನಿಲ್ಲಿಸ್ಕೊಂಡು ನಿಂತಿದ್ದಾರೆ. ನೀನು ಪೂಜೆ ಸಾಮಾನು ತಗೊಂಬರ್ತೀನಿ ಅಂದ್ಕೊಂಡು ನೀನು ಸುಮ್ಕಾಗ್ಬಿಟ್ಟೆ. ಏನಾಯ್ತು ಹೇಳು, ಬಾಯ್ ಬಿಟ್ಟು ಹೇಳು ಬೇಗ. ಯಾತಿಲ್ಲ, ಏನು ಆಗಿಲ್ಲ. ನಿಮ್ಮ ಅಣ್ಣ ಇದ್ದ ನೋಡು, ನಿಮ್ಮ ಅಣ್ಣ. ಸಾವುಕಾರರು, ಊರ್ ಸಾವುಕಾರರು ಇದಾರಲ್ಲ ಅವರು, ಆ ಪಾಪ ಮಗ ಬೋರ್ ಕೊರ್ಸಿದಾರಂತ ಹೊಟ್ಟೆ ಕಿಚ್ಚಿಂದ ಅವ್ರ ಬಾಮೈದಂಗುನು ಆ ಲೆಕ್ಕಾಚಾರಿ ಕಳಿಸ್ಬಿಟ್ಟು ಇಲ್ಲಿ ಇವತ್ತು ಬೆಳಿಗ್ಗೆ ಬಂದ್ಬಿಟ್ಟು ಇಬ್ರು ಅಂತ ಆ ಲೆಕ್ಕಾಚಾರಿನು ಆ ಸಾವುಕಾರ ಬಾಮೈದ ಇಬ್ರು ಬಂದ್ಬಿಟ್ಟು ಆ ಪಾಯಿಂಟ್ ಮಾಡಿದ್ನಲ್ಲ ನಮ್ ಪರಮೇಶಿ, ಆ ಪಾಯಿಂಟಿನ ಕಲ್ನ ಬೇರೆ ಕಡೆ ನೆಟ್ಬಿಟ್ಟು ಜಾಗ ಬದಲಾಯಿಸ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ನೀರ್ ಸಿಗ್ಬಾರ್ದು, ಏನಾದ್ರೂ ಮಾಡ್ಬಿಟ್ಟು ಇವರಿಗೆ ಹಾಳು ಮಾಡಬೇಕು, ಯಾವ್ದೇ ಕಾರಣಕ್ಕೂ ಬೋರ್ ಕೊರಿಸಿದಾಗ ನೀರ್ ಸಿಗ್ಬಾರ್ದು ಅಂತ ಹಿಂಗ್ ಮಾಡಿದಾರಂತೆ. ಎಲ್ಲ ಮೋಸ್ಗಾರ ಇಂತ ಕೆಲಸ ಮಾಡಿದ ನಾನು. ನನಗ್ ಗೊತ್ತಿತ್ತು. ನನಗೆ ಆದ್ರೂ ಮನ್ಸು ಬೆಳಿಗ್ಗೆಯಿಂದಾನೆ ಯಾಕ ಸಮಾಧಾನನೇ ಆಗ್ತಿರಲ್ಲ ಕಡೆ ಮನ್ಸು. ಏನೋ ಒಂಥರ ಮನ್ಸು ಸಮಾಧಾನನೇ ಆಗ್ತಿರಲ್ಲ. ಏನೋ ಕಳ್ಕೊಂಡಂಗೆ ಬೇಜಾರು ಮನ್ಸಿಗೆನೆ ಸಮಾಧಾನ ಆಗ್ತಿರಲ್ಲ. ಯಾಕೆ ಹೇಳು? ಇಂಥ ಕೆಲಸ ಮಾಡಿದಾನೆ ಅವನು ಮೋಸ್ಗಾರ. ನಮ್ಮ ಅಣ್ಣ ಯಾವಾಗ್ಲೂ ಮಾಡೋದು ಇಂಥ ಖತರ್ನಾಕ್ ಬುದ್ಧಿನೇ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಆದ್ರೂ ಇಂಥವೆಲ್ಲ ಮಾಡ್ತಾನಂತ ನಾನಂತೂ ಅಂದ್ಕೊಂಡಿರಲ್ಲ ಕಣೆ ನನ್ನ ಜೀವಮಾನದಲ್ಲೂ. ಅಲ್ಕಣೆ, ಸ್ವಂತ ಹೊಟ್ಟೆಲ್ ಹುಟ್ಟಿರೋ ಮಗಂಗೇನೇನೆ ಇವನು ಈ ರೀತಿ ಇವನು ಹಾಗೆ ಸಾಧಿಸ್ಕೊಂತಿದ್ದಾನಲ್ಲ. ಇವನಿಗೆ ಅಣ್ಣ ಅಂತ ಅದ್ ಯಾವ ಬಾಯಿಲಿಂದ ಕರಿಯನ ನಾನು? ಅಲ್ಲ, ಯಾರು ಹೇಳಿರು ಈ ವಿಷಯನ? ನಿಜ ಏನೇ ಅವನು ಮಾಡಿರೋದು? ಯಾರೇ ನೋಡಿರೋದು? ಯಾರು ಹೇಳಿದ್ದು ನಿನ್ಗೆ? ಯಾರು ಯಾಕ್ಲ ಹೇಳ್ಬೇಕು ರಂಗಜ್ಜ? ನಾನೇ ಕಣ್ಣಿಂದಾನೆ ನೋಡಿದೀನಿ ಕಣೋ, ನಾನೇ ನೋಡ್ದೆ ಕಣಪ್ಪು. ನಮ್ಮ ಹೊಲತ್ತವ ಬೆಳಿಗ್ಗೆ ಹೋಗ್ತಿದ್ದೆ, ಅದೇ ಟೈಮಿಗೇನೇನೆ ಕರೆಕ್ಟಾಗಿ ಅವನು ಯಾರಪ್ಪ ಸಾವುಕಾರ ಬಾಮೈದಾನೂ ಇವನು ಲೆಕ್ಕಾಚಾರಿ ಇಬ್ರು ಸೇರ್ಕೊಂಡ್ಬಿಟ್ಟು ಮಾತಾಡ್ಕೊಂಡು ಕಲ್ಲೆಲ್ಲ ಕಿತ್ತು ಇನ್ನೊಂದ್ ಕಡೆ ಕಲ್ಲು ನೆಟ್ಟಿ ಇಬ್ರು ಓಡೋದ್ರು ಕಣಪ್ಪ. ನಾನೇ ಕಣ್ಣಾರೆ ನೋಡ್ದೆ ಅತ್ಲಾಗಿ. ಆಮೇಲಿಂದ ಅತ್ಲಾಗಿ ಹಿಂಗೆ ಸಮಸ್ಯೆ ಆಗುತ್ತೆ, ನೀನ್ ಕೋಪ ಮಾಡ್ಕೊಳ್ತೀಯ, ಜಗಳ ಮಾಡ್ತೀಯ, ಹೋಗ್ಬಿಟ್ಟು ನಿಮ್ಮ ಅಣ್ಣನ ಜೊತೆ ಎಲ್ಲಿ ಜಗಳ ಮಾಡ್ಕೊಳ್ತೀಯೋ ಏನೋ ಅಂತ ನಾನು ಸಮಾಧಾನದಿಂದ ಹೋಗ್ಬಿಟ್ಟು ನಮ್ಮ ಪರಮೇಶಿ ಕರ್ಕೊಂಬಂದ್ಬಿಟ್ಟು ನೀನು ಗೊತ್ತಿಲ್ದಂಗೆನೆ ತಿರ್ಗಾ ಪಾಯಿಂಟ್ ಮಾಡಿಸ್ಬಿಟ್ಟು ಅತ್ಲಾಗಿ ತಿರ್ಗಾ ಪಾಯಿಂಟ್ ಎಲ್ಲ ಕರೆಕ್ಟಾಗಿ ಇಟ್ಬಿಡೋಣ ಅತ್ಲಾಗಿ ಅಂತ ನಾವು ಅನ್ಕೊಂಡು, ಅಷ್ಟರಲ್ಲಿ ನೋಡಿರೆ ನಾವು ಬರೋ ಅಷ್ಟರಲ್ಲಿ ನೀವಲ್ಲ ಬಂದು ಲಾರಿ ನಿಲ್ಲಿಸ್ಕೊಂಡು ನಿಂತಿದ್ರಿ ಅತ್ಲಾಗಿ. ನಿನಗೆ ಹೇಳಕ್ಕಾಗಲ್ಲ, ಬಿಡಕ್ಕಾಗಲ್ಲ, ಹಂಗಾಗೋಯ್ತು ನಮ್ಗೆ. ಆಮೇಲಿಂದ ನಮ್ಮ ಅಜ್ಜಿಗೆ ಹೇಳಿದ್ದೆ, ನಮ್ಮ ಅಜ್ಜಿಗೆ ಯಾಕೆ ಮನ್ಸು ತಡೆದಿಲ್ಲ ಅತ್ಲಾಗಿ, ಗೌರಜ್ಜಿಗೆ ಹೇಳ್ಕೊಂಡು ಕರ್ಕೊಂಬಂದೈತೆ ಅತ್ಲಾಗಿ. ಈಗ ಆಗೋಯ್ತು ರಂಗಜ್ಜ, ನನ್ನ ಮಾತು ಕೇಳಿಲಿ. ಇವಾಗ ನಿಮ್ಮ ಅಣ್ಣನ ಜೊತೆ ಹೋಗ್ಬಿಟ್ಟು ಜಗಳ ಮಾಡಬೇಡ ಕಣ, ನನ್ನ ಮಾತು ಕೇಳು. ನಿನ್ ದಮ್ಮಯ್ಯ ಅಂದ್ಬಿಡ್ತೀನಿ. ನಿಮ್ಮ ಮನೇಲಿ ಶುಭ ಕಾರ್ಯ ನಡೀತೈತೆ, ಶುಭ ಕಾರ್ಯ ನಡೀತೈತೆ. ಈಗ ಜಗಳ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಯಾರು ಏನಂತಾರೆ? ನೀನೇ ಲೆಕ್ಕ ಹಾಕು. ತಾಳ್ಮೆಯಿಂದ ಇರು, ಸಮಾಧಾನದಿಂದ ಇರು. ಈಗ ಮೊದಲು ಪರಮೇಶಿ ಕೈಲಿ ಇನ್ನೊಂದ್ಸಲಿ ಪಾಯಿಂಟ್ ಮಾಡ್ಸೋಣ. ಅವ್ನು ಮಾಡ್ತಾನೆ, ಮಾಡಿಸ್ಬಿಟ್ಟು ಬೋರ್ ಕೊರ್ಸಿ ನೀರು ಸಿಗ್ಲಿ. ತಾಯಿ ನಮ್ಮವ್ವ ಕರಿಯಮ್ಮಂತ ಈ ದಯದಿಂದ ನೀರು ಸಿಗ್ಲಿ. ಆಮೇಲಿಂದ ಅವರಿಗೆ ಅದೇನಿದ್ರು ದೇವ್ರೇ ನೋಡ್ಕೊಳ್ತಾನೆ, ಭಗವಂತನೇ ನೋಡ್ಕೊಳ್ತಾನೆ. ನೀನ್ ಯೋಚನೆ ಮಾಡಬೇಡ. ನಿನ್ ಕೆಲಸ ನೀನ್ ಮಾಡದ್ ಕಲಿಯ. ಇಲ್ಲ ಕಳ್ಳ ಶಂಕರಜ್ಜ,
ಇಲ್ಲ ಕಣ, ನಾನು ಇಷ್ಟ ದಿವಸ ಬಹಳ ತಾಳ್ಮೆಯಿಂದ ಇದ್ದೆ. ಅಕ್ಕಪಕ್ಕ ಊರವ್ರು ಏನ್ ಅನ್ಕೊಳ್ತಾರೆ, ಅಕ್ಕಪಕ್ಕ ಜನಗಳು ಆಗೋರು ಆಗ್ದಲೇ ಇರೋರು ಯಾರ ಏನ್ ಅನ್ಕೊಳ್ತಾರೆ, ಅಣ್ಣ ತಮ್ಮದ್ರು ಮುಂದೆ ನಿಂತ್ಕೊಂಡ್ಬಿಟ್ಟು ಜಗಳ ಮಾಡ್ಕೊಂಡ್ರೆ ಅಂತ ನಾನು ಬಹಳ ತಾಳ್ಮೆಯಿಂದ ಇದ್ದೆ ಕಳ್ಳ. ಇವನು ಇಷ್ಟ ಮಟ್ಟಿಗೆ ಇಳಿದು ಬಿಟ್ಟಿದಾನಂದ್ರೆ, ಇಂಥ ಕೆಟ್ಟ ಬುದ್ಧಿ ಎಲ್ಲ ಮಾಡಕ್ ಇಳಿದು ಬಿಟ್ಟಿದಾನಂದ್ರೆ ನಾವು ಸುಮ್ಕಿದ್ರೆ ಆಗಲ್ಲ ಕಳ್ಳ ಶಂಕರಜ್ಜ. ಬಹಳ ಅತಿ ಆಗೋತಿ ಇವ್ದು ನಮ್ಮ ಅಣ್ಣಂದ ಯಾಕ. ನಾನು ನೋಡೋವರ್ಗ್ ನೋಡ್ತೀನಿ, ಬಹಳ ತಾಳ್ಮೆಯಿಂದ ನಾನು ಸುಮ್ಕಿದೀನಿ. ಅವ್ನು ಮಾಡೋದು ಅವತಾರಗಳನ್ನೆಲ್ಲ ಸಹಿಸ್ಕೊಂಡು ಹೋಗಿದ್ದಕ್ಕೆ ಇವತ್ತು ಹಿಂಗೆಲ್ಲ ನಮ್ಗೆ ಹಿಂಸೆ ಕೊಡ್ತಿರೋದು. ನಮ್ ಪಾಡಿಗೆ ನಮ್ಗೆ ನೆಮ್ಮದಿಯಾಗಿ ಇಡಕ್ ಬಿಡ್ತಿಲ್ವಲ್ಲ ಅವನು. ನೆಮ್ಮದಿಯಾಗಿ ಬಿಡ್ತಿಲ್ವಲ್ಲ. ಏನಾದ್ರೂ ಒಂದ್ ಮಾಡಿದ್ರೆ ಅಲ್ಲ ಬಂದ್ಬಿಟ್ಟು ಅಡ್ಡ ಹಾಕ್ಬಿಡ್ತಾನಲ್ಲ. ಏನ್ ಮಾಡೋಣ? ಇಂಥ ಮೋಸ್ಕರ ಬುದ್ಧಿ ಐತೆ ಅಂತ ಮೋಸ ಮಾಡ್ತಾನಂತ ಗೊತ್ತಿತ್ತು. ಇಂಥ ಬುದ್ಧಿ ಐತಂತ ನಾನಂತೂ ದೇವ್ರಾಣೆಗೂ ನನಗೆ ಗೊತ್ತಿರಲಿಲ್ಲ ಕಳ್ಳ. ಹಿಂಗೆ ಬಿಟ್ರೆ ಆಗಲ್ಲ. ನಡಿ ಹೇಳ್ತೀನಿ, ಆ ಗೌಡ್ರ ಕರಿ ಹೇಳ್ತೀನಿ. ಗೌಡ್ರ ಹತ್ರ ಮನೆ ಹತ್ರ ನಾನೇ ಹೋಗ್ತೀನಿ. ಪಂಚಾಯತ್ಗೆ ಕೂರಿಸ್ಬಿಟ್ಟು ಅವನಿಗೆ ಬುದ್ಧಿ ಕಲಿಸ್ಬೇಕು. ಇಲ್ಲ ಅಂದ್ರೆ ಆಗಲ್ಲ. ಅಲ್ಲ ಕಣ್ ಚಿಕ್ಕಪ್ಪ, ನಮ್ಮ ಅಪ್ಪಂಗೆ ನಾನು ಏನು ಮೋಸ ಮಾಡಿದ್ದೀನಂತ ನನ್ನ ಮೇಲೆ ಇಷ್ಟೊಂದೆಲ್ಲ ಹಾಗೆ ಸಾಧಿಸ್ತಿದ್ದಾರೆ. ಇವತ್ತಿನವರೆಗೂ ನಮ್ಮಮ್ಮ ಆಗ್ಲಿ, ನಮ್ಮಮ್ಮ ಅದಕ್ಕೋಸ್ಕರನೇ ಅನ್ಸುತ್ತೆ ಚಿಕ್ಕಪ್ಪ, ನಮ್ಮ ಅಪ್ಪ ಕೆಟ್ಟ ಬುದ್ಧಿ ಹಿಂಗೆಲ್ಲಾನು ಹಿಂಸೆ ಮಾಡ್ತಾನೆ, ನಾವು ಬದುಕೋದಕ್ ಬಿಡಲ್ಲ ನಮ್ಗೆ ಅಂತಾನೆ ಹಿಂಗೆಲ್ಲಾನು ನಮ್ಮಮ್ಮ ಊರಿಗೆ ಕರ್ಕೊಂಬರ್ತಿರಲ್ಲ ಅನ್ಸುತ್ತೆ ಕಣ್ಚಿಕಪ್ಪ. ಅಲ್ಲ ಕಣ್ಚಿಕಪ್ಪ, ನಾನಂತದ್ ಏನ್ ಮೋಸ ಮಾಡಿದೀನಿ? ನನ್ನ ಪಾಡಿಗೆ ನಾನು ಇವತ್ತಿನವರೆಗೂ ನಾನು ನಮ್ಮ ಅಪ್ಪನ ಹತ್ರ ಹೋಗ್ಬಿಟ್ಟು ಮಾತಾಡಿದಿನ, ಏನಾದ್ರು ಹೇಳಿದಿನ ಅವರಿಗೆ? ಅಲ್ಲ ಕಣ್ಚಿಕಪ್ಪ, ನನ್ನ ಪಾಡಿಗೆ ನಾನು ದುಡ್ಕೊಂಡು ಏನೋ ಒಂದು ಜೀವನ ಮಾಡೋಣ ಅಂತ ಆಸೆಯಿಂದ ಏನೋ ಮಾಡ್ತಿದ್ರೆ ಅದಕ್ಕೂ ಕಲ್ಲಾಕಕ್ ಬಂದಾನಲ್ಲ ನಮ್ಮಪ್ಪ. ಏನ್ ಮಾಡೋದು ಚಿಕ್ಕಪ್ಪ? ಹಿಂಗಾದ್ರೆ ಬಹಳ ಕಷ್ಟ ಆಗ್ಬಿಡುತ್ತೆ ಕಣ್ಚಿಕಪ್ಪ. ಇನ್ನು ಮೊದಲನೇ ಕೆಲಸ ಇದು. ಮೊದಲನೇ ಕೆಲ್ಸಕ್ಕೇನೆ ನೀನು ಹಿಂಗೆ ಎಲ್ಲಾರು ಹಿಂಗೆ ಮೋಸ ಮಾಡ್ತಿದಾರಲ್ಲ ನನಗೆ. ನಾನು ಏನು ಮಾಡೋಣ ಕಣ್ಚಿಕಪ್ಪ? ನನ್ಗಂತೂ ದಿಕ್ಕೇ ತೋರಿಸ್ತಿಲ್ಲ. ಅಮ್ಮ ಹೇಳ್ತು ನನ್ಗೆ, ಆದ್ರೂ ಭಾಳ ಕಷ್ಟ ಕಣಪ್ಪ. ನಿಮ್ಮ ಅಪ್ಪಂತವ ಭಾಳ ಜೋಪಾನಾಗಿರುವಂತ. ಇದಕ್ಕೆ ಅನ್ಸುತ್ತೆ ಅಮ್ಮ ಹಿಂಗೆಲ್ಲ ಹೇಳಿದ್ದು. ಪರಮೇಶಿ ಒಡಗು, ಪಾಯಿಂಟ್ ಮಾಡು ಬೇಗ. ಮಾತಾಡ್ಕೊಂಡು ನಿಂತ್ಕೊಂಡ್ಬಿಟ್ರೆ ಆಗಲ್ಲ. ಅವ್ರು ಲಾರಿಯವರು ಅರ್ಜೆಂಟ್ ಮಾಡ್ತಿದ್ದಾರೆ. ಆ ಲಾರಿಯವ್ರಿಗೆ ಹೇಳಪ್ಪ ಒಂದ್ ಸ್ವಲ್ಪ ಗಾಡಿನ ಹಿಂದೆ ತೆಗಿಯಪ್ಪ ಅಂತ, ಒಂದ್ ಸ್ವಲ್ಪ ಪಾಯಿಂಟ್ ಮಾಡೋವರ್ಗು. ಆಮೇಲೆ ಬೇಕಾದ್ರೆ ಗಾಡಿ ತಗೊಂಬರ್ಲಿ ಇಲ್ಲಿ ಪಾಯಿಂಟ್ ಹಾಕಿದ ತಕ್ಷಣ. ಹಿಂದ್ಗಡೆ ನಿಲ್ಸೋದಕ್ಕೆ ಹೇಳಪ್ಪ. ಗಜೇಂದ್ರ ಒಡಗು ಹೇಳೋರಿಗೆ. ಪಾಪ ಗಜೇಂದ್ರ, ಸುಮ್ಕಿರ್ಲ, ಏನು ಯೋಚನೆ ಮಾಡ್ಬೇಡ. ನಾನು ಇದೀನ್ ಕಣ್, ಸುಮ್ಕಿರೋ. ನಿಮ್ ಚಿಕ್ಕಪ್ಪ, ನೀನ್ ಯಾಕಲ ಯೋಚನೆ ಮಾಡ್ತೀಯ? ನೀನ್ ಯೋಚನೆ ಮಾಡ್ಕೊಂಡ್ ಕುತ್ಕೊಳ್ಳೋಣ ಅಂತದ್ ಏನೂ ಆಗಿಲ್ಲ. ಸುಮ್ಕಿರು. ನಿಮ್ಮಪ್ಪ ಅದ್ ಎಂತಾರು ಕುತಂತ್ರ ಮಾಡ್ಲಿ, ನೀನ್ ತಲೆ ಕೆಡಿಸ್ಕೋಬೇಡ. ಅಲ್ಲ ಕಳ್ಳ, ಅವನ್ ಚಾಲೆಂಜ್ ಮೇಲೆ ನೀನು ಅವಂದು ಇಲ್ಲೇ ನೀರ್ ಸಿಕ್ಕೇ ಸಿಗುತ್ತೆ. ನನಗೆ ನಂಬಿಕೆ ಐತೆ. ಸಿಗ್ಲಿಲ್ಲ ಅಂದ್ರೆ ಇನ್ನೊಂದು ಕೊರ್ಸನ. ನೀನ್ ಯೋಚನೆ ಮಾಡ್ಬೇಡ, ನಾನಿದ್ದೀನಿ ನೀನ್ ಹಿಂದೆ. ನೀನ್ ಯೋಚನೆ ಮಾಡ್ಬೇಡ. ನಿಮ್ಮ ಅಪ್ಪನ ಚಾಲೆಂಜ್ ಮೇಲೆ ನೀನ್ ಬೆಳೆದು ತೋರಿಸ್ಲೇಬೇಕು ಕಳ್ಳ. ಪಾಪ ಇಷ್ಟೊಂದೆಲ್ಲ ನಿಮ್ಮ ಅಪ್ಪ ನಿನ್ ಮೇಲೆ ಹಾಗೆ ಸಾಧಿಸ್ತಿದ್ದಾನಂದ್ರೆ ದೊಡ್ಡ ಸಾವುಕಾರ ಅನ್ಕೊಂಡ್ಬಿಟ್ಟಿದ್ದಾನೆ ಊರಿಗೆ. ನೋಡಿಲೆ, ಇವತ್ತೇನೆ ಹೇಳ್ತಿದ್ದೀನಿ, ಚಾಲೆಂಜ್ ಮಾಡಿ ಹೇಳ್ತಿದ್ದೀನಿ. ಊರವ್ರು ಎಲ್ಲಾರ ಮುಂದೆನೂ ಹೇಳ್ಕೊಂಬ, ನಮ್ಮ ಅಪ್ಪಂಗಿಂತ ನಾನು ಸಾವುಕಾರ ಆಗ್ಲಿಲ್ಲ ಅಂದ್ರೆ ನನ್ನ ಹೆಸರು ಗಜೇಂದ್ರನೇ ಅಲ್ಲ ಅಂತ ಎಲ್ಲಾರ ಮುಂದೆನೂ ಹೇಳ್ಕೊಂಬರ್ಬೇಕು. ನಿನಗೆ ಸಾವುಕಾರ ಮಾಡಿದೀನಿ, ನಾನು ಸುಮ್ಕಾಗೋದು ಕಣ. ಅಲ್ಲಿವರೆಗೂ ಸುಮ್ನಿರಲ್ಲ. ನಿಮ್ಮ ಅಪ್ಪನ ಯಾಕೋ ಬಲು ಅತಿ ಆಗೋಯ್ತು. ರಂಗಜ್ಜ, ಲೇ ರಂಗಜ್ಜ, ಬಿಡೋ ಅತ್ಲಾಗಿ ಸಾಕು. ಈಗ ಸುಮ್ಕಿರ್ಲ ನೀನು ಇವಾಗ. ಸುಮ್ಕಿಲ್ಲ ಶಂಕರಾಜ ಅತ್ಲಾಗಿ. ನೀನ್ ಬಾಯ್ ಬಿಟ್ಟು ಹೇಳಕ್ ಏನಾಗಿತ್ತಲ್ಲ ನಿನಗೆ? ಏನಾಗಿತ್ತಂತ ಹೋಗ್ಬಿಟ್ಟು ನಮ್ಮ ಅಣ್ಣನ ಜೊತೆ ನಾನು ಜಗಳ ಮಾಡ್ತೀನಂತ ಏನು ಹೇಳ್ಕೊಂಡಲ್ಲ ನೀನ್ ಸುಮ್ಕಿದೀಯಲ್ಲ. ಹಿಂಗ್ ಹೇಳ್ಕೊಂಡೆ ಕಳ್ಳ ನಮ್ಮ ಅಣ್ಣ. ಹಿಂಗೆಲ್ಲ ಅವತಾರಗಳು ಮಾಡೋದು, ಹಿಂಗೆಲ್ಲ ಮೋಸದ ಬುದ್ಧಿ ಮಾಡ್ತಿರೋದವನು. ನಾನು ಏನ್ ಮಾಡಿದ್ರು ಸುಮ್ಕಾಗ್ತಾರೆ, ಏನ್ ಮಾಡಿದ್ರು ಮಾತಾಡಲ್ಲ ಅನ್ನೋ ಒಂದು ಇದ್ರಿಂದಾನೇ ಅವನು ಜಂಬ ಮಾಡ್ತಿರೋದವನು. ನೋಡಮ್ಮ, ಈಗ ಆಯ್ತು. ಈಗ ಜಾಸ್ತಿ ಮಾತಾಡಕ್ ಹೋಗ್ಬೇಡ್ರಿ. ಗಂಡ ಹೆಂಡತಿ ನೀವೇ ಸಮಾಧಾನ ಆಗ್ಬೇಕು. ಇವಾಗ ನೀವು ಜಾಸ್ತಿ ಮಾಡಿದ್ರಂದ್ರೆ ಮನೇಲಿ ಮಕ್ಳಿದಾರೆ, ದೊಡ್ಡವರಿದ್ದಾರೆ. ಆ ಕುಮಾರಣ್ಣ, ರಮೇಶಪ್ಪ, ಅವನು ರಾಜೇಶ, ಇವನ್ ಗಜೇಂದ್ರ ಎಲ್ಲಾರು ಸೇರ್ಕೊಂಡ್ಬಿಟ್ಟು ಅವ್ನ್ ತಿರ್ಗಾ ಅವ್ನ್ ದಿಲೀಪ ಬೇರೆ ಬಂದಾನೆ. ಎಲ್ಲಾರು ಒಬ್ರಿಗೊಬ್ರು ಸುಮ್ನೆ ಜಗಳಕ್ಕೆ ಹೋಗ್ಬಿಡ್ತಾರೆ. ಅವ್ನ್ ಸಾವುಕಾರ ಮೇಲೆ ಸುಮ್ನೆ ದೊಡ್ಡದಾಗುತ್ತೆ. ನನ್ ಮಾತ್ ಕೇಳ್ರಿ. ಅವ್ನ್ ಏನಾರ ಮಾಡ್ಕೊಳ್ಳಿ, ಅವ್ನ್ ದುರಾಂಕಾರದಿಂದ, ಅವ್ನ್ ಜಮ್ದಿಂದ ಅವ್ನಿಗೇನೇ ಅದು ಪೆಟ್ ಬೀಳುತ್ತೆ. ನೀವೇನು ಯೋಚನೆ ಮಾಡ್ಬೇಡ್ರಿ. ಎಲ್ಲಾರ್ಗು ಒಂದ್ ಕಡೆಯಿಂದ ಕಳ್ಕೊಂಡ್ ಬರ್ತಿದಾನ ಅವ್ನ್ ದುರಾಂಕಾರದಿಂದ, ಜಮ್ದಿಂದ. ನೋಡ್ರಿ, ನಿಮ್ಮ ಹತ್ರ ಒಳ್ಳೆ ಬುದ್ಧಿ ಇರೋದಕ್ಕೆ ಕಣಪ್ಪ ಈಗ ಎಲ್ಲಾರು ನಮ್ ಚಿಕ್ಕಪ್ಪ ಅನ್ಕೊಂಡು ಯಾಕೆ ಹೇಳೋ ನಿಮ್ತ ಹುಡ್ಕೊಂಡ್ ಬರ್ತಿರೋದು. ಇದಕ್ಕೋಸ್ಕರನೇನೆ ಇಡೀ ಊರನೇನೆ ರಂಗಜ್ಜ ಗೌರಜ್ಜಿ ಅಂದ್ರೆ ಒಂದ್ ಗೌರವ ಐತೆ, ಒಂದ್ ಬೆಲೆ ಐತೆ. ಅವ್ರ ಜೊತೆ ಜಗಳ ಮಾಡ್ಕೊಂಡು ನಿಮ್ ತೂಕನ ಕಳ್ಕೊಬೇಡ್ರಿ. ನೀವು ಸುಮ್ಕಿರ್ರಿ, ಸಮಾಧಾನದಿಂದ ಇರ್ರಿ, ನನ್ ಮಾತ್ ಕೇಳ್ರಿ. ಇಲ್ಲ ಕಣ್ ಚಿಕ್ಕಪ್ಪ, ಅವರಿಗೆ ಯಾಕ ಬಾಳ ಅತಿ ಆಗೋಯ್ತು. ಹಿಂಗೆಲ್ಲ ಮಾಡಿದಾರ ಅಂದ್ಮೇಲೆ ಅವ್ರಿಗೆ ಏನ್ ಮಾಡ್ಬೇಕು ಮಾಡ್ಲೇಬೇಕು. ನಡ್ರಿ, ಅವ್ರ ಮಂತ ಹೋಗ್ ಬರೋಣ ಮೊದ್ಲು. ಹಿಂಗೆಲ್ಲ ಮಾಡ್ಸಿದಾರಲ್ಲ, ಯಾರು ಅವರು ಬಾಮೈದಂಗುನು ಅವ್ನ ಲೆಕ್ಕಾಚಾರಿಗುನು ಮೊದ್ಲು ಅವ್ರಿಗೆ ಹೇಳ್ಬೇಕು. ಪಾಪ ಗಜೇಂದ್ರ, ನಿನಗೆ ಹೇಳಿದೀನಿ ತಾನೆ, ನಿನ್ಗ ಅಮ್ಮ ಹೇಳೈತಾನೆ ಏನು ಮಾತಾಡಬಾರ್ದು, ಸಮಾಧಾನದಿಂದ ಇರ್ಬೇಕು ಅಂತ. ಸುಮ್ನಿರು, ಏನು ಮಾತಾಡ್ಬೇಡ. ಈ ವಿಷಯ ಮಾತ್ರ ಶಾಂತಮ್ಮಂಗೆ ಏನು ಗೊತ್ತೇ ಆಗ್ಬಾರ್ದು. ಶಾಂತಕ್ಕಂಗ್ ಗೊತ್ತಾಗ್ಬಿಟ್ರೆ ಅದಕ್ಕೆ ನಾನು ಮಗನ್ ಕರ್ಕೊಂಡ್ ಬರ್ತಿರಲ್ಲ ಊರಿಗೆ ಅಂತ
ತಿರ್ಗಾ ಇನ್ನು ಬೇಜಾರ್ ಮಾಡ್ಕೊಂತಾರೆ. ಈ ವಿಷಯನ ಇಷ್ಟಕ್ಕೆ ಬಿಟ್ಬಿಡ್ರಿ. ಮಕ್ಳಿಗಾಗ್ಲಿ, ಕುಮಾರಣ್ಣಗಾಗ್ಲಿ, ರಮೇಶ್ ಅಪ್ಪಂಗಾಗ್ಲಿ, ಅವ್ನ್ ದಿಲೀಪಂಗಾಗ್ಲಿ, ಯಾರಿಗೂ ಕೂಡ ಒಬ್ರಿಗೂ ಗೊತ್ತಾಗ್ಬಾರ್ದು. ನಮ್ಮಲ್ಲೇ ಉಳ್ಕೊಂಡ್ಬಿಡ್ಲಿ ಏನಾತ್ಲಾಗಿ. ಈಗ ನಮ್ಮ ಹತ್ರ ಒಳ್ಳೆ ಬುದ್ಧಿ ಇರೋದಕ್ಕೇನೆ, ದೇವ್ರದ ಆಶೀರ್ವಾದ ಇರೋದಕ್ಕೇನೆ ಹೆಂಗ ಅವ್ರಿಂತ ಬುದ್ಧಿ ಮಾಡಿದ್ರು ಕೂಡ ನಮ್ಗೆ ಗೊತ್ತಾಗಿರೋದು. ಹೆಂಗ ಶಂಕರಾಜ ಕಣ್ಣಿಗೆ ಬಿದ್ದಾರೆ, ಹೆಂಗ ಒಳ್ಳೇದಾಯ್ತು. ಆಯ್ತು ಇವಾಗ ಪಾಪ ಪರಮೇಶಿ ಬರ್ರಪ್ಪ ಪಾಯಿಂಟ್ ಮಾಡಿ. ಅವ್ರ ಲಾರಿಯವ್ರು ಬೇರೆ ಬಹಳ ಹೊತ್ತಾಯ್ತು ನಿನ್ಕೊಂಡು. ಬರ್ರಿ ಪಾಯಿಂಟ್ ಮಾಡ್ಬಿಟ್ಟು ಗಾಡಿನ ಇದ್ ಮಾಡಿಸು, ಕೆಲಸ ಶುರು ಮಾಡಿಸ್ರಿ. ರಂಗಜ್ಜ ಸುಮ್ಕಿರು, ಸಮಾಧಾನ ಆಗು. ಇವಾಗ ಆಯ್ತು, ಹೋಗ್ಲಿ ಬಿಡತ್ಲಾಗಿ. ನಡೀರಿ, ಆ ಕಡೆ ನಡೀರಿ, ಎಲ್ಲಾರು ನಿನ್ಕೊಂಡ್ ನಡೀರಿ ನೆರಳಲ್ಲಿ. ಯಾಕೆ ಬಿಸ್ಲಲ್ಲಿ ನಿನ್ಕೊಂತೀರಾ ಅವಾಗ್ಲಿ ನಾನು. ರಂಗಜ್ಜ, ಶಂಕರಜ್ಜ ಬಾರ್ ಶಂಕರಜ್ಜ, ಲಾರಿಯವ್ರಿಗೆ ಹೇಳ್ಬಿಟ್ಟು ನಾವು ಪಾಯಿಂಟ್ ಮಾಡಬ್ಬ. ನಿನ್ಕ ಬಾ ನಿನ್ ಜೊತೆಲಿ. ರಂಗಜ್ಜ ಬಾ, ನೀನು ಬಾ. ಇವಳೆ ಅತ್ತಿಗೆ ಫೋನ್ ಮಾಡು. ಅದಕ್ಕೆ ಫೋನ್ ಮಾಡ್ಬಿಟ್ಟು ಪೂಜೆ ಸಾಮಾನೆಲ್ಲ ಅವರೇ ತಗೊಂಬರ್ಲಿ. ನೀನ್ ಅತ್ಲಾಗಿ ನೀನು ಬಂದ್ಬಿಟ್ಟಿದ್ದೆ ಅತ್ಲಾಗಿ ಆತರ ಮಾಡ್ಕೊಂಡು ಹೋಗು. ಏನು ಯೋಚನೆ ಮಾಡ್ಬೇಡ, ಈ ಮಾತನ್ನ ಇಷ್ಟಕ್ಕೆ ಬಿಟ್ಬಿಡು.